ಅವರು ಬಂದ್ರು ಇವತ್ತು ಭೇಟಿಯಾದ್ರು ಹೋದ್ರು ಅನ್ನೋ ವಿಚಾರಕ್ಕೆ ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರ ಕಳೆದ ಕೆಲ ದಿನಗಳ ನಡವಳಿಕೆ ಹಾಗೆ ನುಡಿಗಳನ್ನ ಗಮನಿಸಿದ್ರೆ ಸೈಡ್ ಬಿಡಿ ಸೆಡ್ ಹೊಡಿ ಅನ್ನೋ ರೀತಿಯ ತಂತ್ರಗಾರಿಕೆಗೆ ಏನಾದರೂ ಮೊರೆ ಹೋಗ್ತಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಸೀಟ್ಗೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಬೆಳವಣಿಗೆಗಳ ನಡುವೆನೆ ಪರ್ಯಾಯ ನಾಯಕತ್ವಕ್ಕೆ ಅಣಿಯಾಗ್ತಿದೆಯಾ ಕಾಂಗ್ರೆಸ್ ಪಾಳೆಯ? ಖರ್ಗೆ ಅವರನ್ನ ದೆಹಲಿಗೆ ಹೋಗಿ ಭೇಟಿಯಾಗಿ ಬಂದ ನಂತರದಲ್ಲಂತೂ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ನಾಯಕತ್ವವನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಅಭ್ಯರ್ಥಿನ ಅನ್ನೋ ಅನುಮಾನ ಬಲವಾಗ್ತಾ ಬಂತು. ಕಳೆದ ಕೆಲ ತಿಂಗಳುಗಳಿಂದ ಅಂತೂ ಗಮನಿಸಬಹುದು, ಬೆಳಗಾವಿ ಭಾಗದಲ್ಲಿ ಅಭಿಯಾನನೇ ನಡೆದು ಹೋಗಿದೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇ ಅನ್ನೋ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು, ಸತೀಶ್ ಜಾರಕಿಹೊಳಿ ಅವರು ಹೋದಲ್ಲಿ ಬಂದಲ್ಲಿ ಬಹಿರಂಗ ಘೋಷಣೆಗಳು ಇದು ನಡೀತಲೇ ಬಂದಿತ್ತು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆಲ್ಟರ್ನೇಟಿವ್ ಲೀಡರ್ಶಿಪ್ ಅನ್ನೋ ಆಲೋಚನೆ ಪ್ರಾರಂಭವಾಗಿದ್ದು, ಆ ಪಟ್ಟಿಯ ಪೈಕಿ ಸತೀಶ್ ಜಾರಕಿಹೊಳಿ ಅವರನ್ನೇ ಮೊದಲಿಗರಾಗಿ ಪರಿಗಣಿಸ್ತಾ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋ ಅನುಮಾನ. ಕೇವಲ ಇಷ್ಟು ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಪಕ್ಷೀಯರಲ್ಲ, ವಿರೋಧ ಪಕ್ಷಗಳಿಂದಲೂ ಕೂಡ ಸಿಗ್ತಿದೆಯಾ ಬೆಂಬಲ? ಆಗೋ ಹಾಗಿದ್ರೆ ಸತೀಶ್ ಅಣ್ಣನೇ ಸಿಎಂ ಆಗ್ಲಿ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲ ನಾಯಕರು ಕೂಡ ಲೆಕ್ಕಾಚಾರವನ್ನ ಹಾಕಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನ. ಇದಕ್ಕೆ ಪುಷ್ಟಿ ನೀಡುವಂತೆಯೇ ಇತ್ತು ಇವತ್ತು ವಿಜಯೇಂದ್ರ ಅವರ ಭೇಟಿ. ಮೇಲ್ನೋಟಕ್ಕೆ ಅವರು ಕೊಟ್ಟ ಹೇಳಿಕೆ ಖಾಸಗಿ ವಿಚಾರಗಳು, ಅದರಲ್ಲೂ ಕೆಲ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕಿತ್ತು, ಹೀಗಾಗಿ ಆದ ಭೇಟಿ, ಇದರಲ್ಲಿ ರಾಜಕೀಯ ತಂತ್ರಗಾರಿಕೆಗಳಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟರು ಕೂಡ ರಾಜಕಾರಣಿಗಳ ಹೇಳಿಕೆಯನ್ನ ಅವ್ರು ಹೇಳಿದಷ್ಟೇ ಅರ್ಥ ಅನ್ನೋ ರೀತಿಯಲ್ಲಿ ಸೀಮಿತವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿರೋಧ ಪಕ್ಷ, ಅದರಲ್ಲೂ ಬಿಜೆಪಿಯ ಕೆಲ ನಾಯಕರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ವಿಜೇಂದ್ರ ಅವರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರ ಈ ಸಿಎಂ ಕನಸಿಗೆ ಸಿಗ್ತಾ ಇದೆಯಾ ಅನ್ನೋ ಕುತೂಹಲ. ಇನ್ನು ಮೊನ್ನೆ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದ್ರು. ಇವತ್ತು BY ವಿಜಯೇಂದ್ರ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಅವತ್ತು ದೆಹಲಿಯಲ್ಲಿ ಹೈಕಮಾಂಡ್ನ ಅಭಯ, ಇವತ್ತು ಬೆಂಗಳೂರಿನಲ್ಲಿ ವಿರೋಧ ಪಕ್ಷಗಳ ಸಹಾಯ ಹಸ್ತ, ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಲಭಿಸಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿದೆ. ಏನಿಲ್ಲ ಅಂತಲೇ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ನಡೀತಾ ಇರುವ ಈ ಮುಂದಿನ ಮುಖ್ಯಮಂತ್ರಿ ಅಭಿಯಾನ ಸೈಲೆಂಟ್ ಆಗಿ ಬಿರುಸನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದಾಗ ಸದ್ಯದರಲ್ಲೇ ಉಳಿದೆಲ್ಲರನ್ನ ಸೆಡ್ಡು ಹೊಡೆದು ಸೈಲೆಂಟ್ ಆಗೇ ಸಿಎಂ ಕುರ್ಚಿ ಮೇಲೆ ಏರಿ ಕುಳಿತುಕೊಳ್ತಾರಾ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಇವರು ಬಂದ್ರು ಇವತ್ತು ಭೇಟಿಯಾದ್ರು ಹೋದ್ರು ಅನ್ನೋ ವಿಚಾರಕ್ಕೆ ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರ ಕಳೆದ ಕೆಲ ದಿನಗಳ ನಡವಳಿಕೆ ಹಾಗೆ ನುಡಿಗಳನ್ನ ಗಮನಿಸಿದ್ರೆ ಸೈಡ್ ಬಿಡಿ ಸೆಡ್ ಹೊಡಿ ಅನ್ನೋ ರೀತಿಯ ತಂತ್ರಗಾರಿಕೆಗೆ ಏನಾದರೂ ಮೊರೆ ಹೋಗ್ತಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಸೀಟ್ಗೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಬೆಳವಣಿಗೆಗಳ ನಡುವೆನೆ ಪರ್ಯಾಯ ನಾಯಕತ್ವಕ್ಕೆ ಅಣಿಯಾಗ್ತಿದೆಯಾ ಕಾಂಗ್ರೆಸ್ ಪಾಳೆಯ? ಖರ್ಗೆ ಅವರನ್ನ ದೆಹಲಿಗೆ ಹೋಗಿ ಭೇಟಿಯಾಗಿ ಬಂದ ನಂತರದಲ್ಲಂತೂ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ನಾಯಕತ್ವವನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಅಭ್ಯರ್ಥಿನ ಅನ್ನೋ ಅನುಮಾನ ಬಲವಾಗ್ತಾ ಬಂತು. ಕಳೆದ ಕೆಲ ತಿಂಗಳುಗಳಿಂದ ಅಂತೂ ಗಮನಿಸಬಹುದು, ಬೆಳಗಾವಿ ಭಾಗದಲ್ಲಿ ಅಭಿಯಾನನೇ ನಡೆದು ಹೋಗಿದೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇ ಅನ್ನೋ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು, ಸತೀಶ್ ಜಾರಕಿಹೊಳಿ ಅವರು ಹೋದಲ್ಲಿ ಬಂದಲ್ಲಿ ಬಹಿರಂಗ ಘೋಷಣೆಗಳು ಇದು ನಡೀತಲೇ ಬಂದಿತ್ತು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆಲ್ಟರ್ನೇಟಿವ್ ಲೀಡರ್ಶಿಪ್ ಅನ್ನೋ ಆಲೋಚನೆ ಪ್ರಾರಂಭವಾಗಿದ್ದು, ಆ ಪಟ್ಟಿಯ ಪೈಕಿ ಸತೀಶ್ ಜಾರಕಿಹೊಳಿ ಅವರನ್ನೇ ಮೊದಲಿಗರಾಗಿ ಪರಿಗಣಿಸ್ತಾ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋ ಅನುಮಾನ. ಕೇವಲ ಇಷ್ಟು ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಪಕ್ಷೀಯರಲ್ಲ, ವಿರೋಧ ಪಕ್ಷಗಳಿಂದಲೂ ಕೂಡ ಸಿಗ್ತಿದೆಯಾ ಬೆಂಬಲ? ಆಗೋ ಹಾಗಿದ್ರೆ ಸತೀಶ್ ಅಣ್ಣನೇ ಸಿಎಂ ಆಗ್ಲಿ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲ ನಾಯಕರು ಕೂಡ ಲೆಕ್ಕಾಚಾರವನ್ನ ಹಾಕಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನ. ಇದಕ್ಕೆ ಪುಷ್ಟಿ ನೀಡುವಂತೆಯೇ ಇತ್ತು ಇವತ್ತು ವಿಜಯೇಂದ್ರ ಅವರ ಭೇಟಿ. ಮೇಲ್ನೋಟಕ್ಕೆ ಅವರು ಕೊಟ್ಟ ಹೇಳಿಕೆ ಖಾಸಗಿ ವಿಚಾರಗಳು, ಅದರಲ್ಲೂ ಕೆಲ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕಿತ್ತು, ಹೀಗಾಗಿ ಆದ ಭೇಟಿ, ಇದರಲ್ಲಿ ರಾಜಕೀಯ ತಂತ್ರಗಾರಿಕೆಗಳಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟರು ಕೂಡ ರಾಜಕಾರಣಿಗಳ ಹೇಳಿಕೆಯನ್ನ ಅವ್ರು ಹೇಳಿದಷ್ಟೇ ಅರ್ಥ ಅನ್ನೋ ರೀತಿಯಲ್ಲಿ ಸೀಮಿತವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿರೋಧ ಪಕ್ಷ, ಅದರಲ್ಲೂ ಬಿಜೆಪಿಯ ಕೆಲ ನಾಯಕರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ವಿಜೇಂದ್ರ ಅವರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರ ಈ ಸಿಎಂ ಕನಸಿಗೆ ಸಿಗ್ತಾ ಇದೆಯಾ ಅನ್ನೋ ಕುತೂಹಲ.
ಇನ್ನು ಮೊನ್ನೆ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದ್ರು. ಇವತ್ತು BY ವಿಜಯೇಂದ್ರ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಅವತ್ತು ದೆಹಲಿಯಲ್ಲಿ ಹೈಕಮಾಂಡ್ನ ಅಭಯ, ಇವತ್ತು ಬೆಂಗಳೂರಿನಲ್ಲಿ ವಿರೋಧ ಪಕ್ಷಗಳ ಸಹಾಯ ಹಸ್ತ, ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಲಭಿಸಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿದೆ. ಏನಿಲ್ಲ ಅಂತಲೇ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ನಡೀತಾ ಇರುವ ಈ ಮುಂದಿನ ಮುಖ್ಯಮಂತ್ರಿ ಅಭಿಯಾನ ಸೈಲೆಂಟ್ ಆಗಿ ಬಿರುಸನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದಾಗ ಸದ್ಯದಲ್ಲೇ ಉಳಿದೆಲ್ಲರನ್ನ ಸೆಡ್ಡು ಹೊಡೆದು ಸೈಲೆಂಟ್ ಆಗೇ ಸಿಎಂ ಕುರ್ಚಿ ಮೇಲೆ ಏರಿ ಕುಳಿತುಕೊಳ್ತಾರಾ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಇದೇವರು ಬಂದ್ರು, ಇವತ್ತು ಭೇಟಿಯಾದ್ರು ಹೋದ್ರು ಅನ್ನೋ ವಿಚಾರಕ್ಕೆ ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರ ಕಳೆದ ಕೆಲ ದಿನಗಳ ನಡವಳಿಕೆ ಹಾಗೆ ನುಡಿಗಳನ್ನ ಗಮನಿಸಿದ್ರೆ ಸೈಡ್ ಬಿಡಿ ಸೆಡ್ಡು ಹೊಡಿ ಅನ್ನೋ ರೀತಿಯ ತಂತ್ರಗಾರಿಕೆಗೆ ಏನಾದ್ರೂ ಮೊರೆ ಹೋಗ್ತಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಸೀಟ್ಗೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಬೆಳವಣಿಗೆಗಳ ನಡುವೆನೆ ಪರ್ಯಾಯ ನಾಯಕತ್ವಕ್ಕೆ ಅಣಿಯಾಗ್ತಿದ್ಯಾ ಕಾಂಗ್ರೆಸ್ ಪಾಳೆಯ. ಖರ್ಗೆ ಅವರನ್ನ ದೆಹಲಿಗೆ ಹೋಗಿ ಭೇಟಿಯಾಗಿ ಬಂದ ನಂತರದಲ್ಲಂತೂ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ನಾಯಕತ್ವವನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಅಭ್ಯರ್ಥಿನ ಅನ್ನೋ ಅನುಮಾನ ಬಲವಾಗ್ತಾ ಬಂತು. ಕಳೆದ ಕೆಲ ತಿಂಗಳುಗಳಿಂದ ಅಂತೂ ಗಮನಿಸಬಹುದು, ಬೆಳಗಾವಿ ಭಾಗದಲ್ಲಿ ಅಭಿಯಾನನೇ ನಡೆದು ಹೋಗಿದೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇ ಅನ್ನೋ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು, ಸತೀಶ್ ಜಾರಕಿಹೊಳಿ ಅವರು ಹೋದಲ್ಲಿ ಬಂದಲ್ಲಿ ಬಹಿರಂಗ ಘೋಷಣೆಗಳು ಇದು ನಡೀತಲೇ ಬಂದಿತ್ತು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆಲ್ಟರ್ನೇಟಿವ್ ಲೀಡರ್ಶಿಪ್ ಅನ್ನೋ ಆಲೋಚನೆ ಪ್ರಾರಂಭವಾಗಿದ್ದು, ಆ ಪಟ್ಟಿಯ ಪೈಕಿ ಸತೀಶ್ ಜಾರಕಿಹೊಳಿ ಅವರನ್ನೇ ಮೊದಲಿಗರಾಗಿ ಪರಿಗಣಿಸ್ತಾ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋ ಅನುಮಾನ. ಕೇವಲ ಇಷ್ಟು ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಪಕ್ಷೀಯರಲ್ಲ ವಿರೋಧ ಪಕ್ಷಗಳಿಂದಲೂ ಕೂಡ ಸಿಗ್ತಿದೆಯಾ ಬೆಂಬಲ. ಆಗೋ ಹಾಗಿದ್ರೆ ಸತೀಶ್ ಅಣ್ಣನೇ ಸಿಎಂ ಆಗ್ಲಿ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲ ನಾಯಕರು ಕೂಡ ಲೆಕ್ಕಾಚಾರವನ್ನ ಹಾಕಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನ. ಇದಕ್ಕೆ ಪುಷ್ಟಿ ನೀಡುವಂತೆಯೇ ಇತ್ತು ಇವತ್ತು ವಿಜಯೇಂದ್ರ ಅವರ ಭೇಟಿ. ಮೇಲ್ನೋಟಕ್ಕೆ ಅವರು ಕೊಟ್ಟ ಹೇಳಿಕೆ ಖಾಸಗಿ ವಿಚಾರಗಳು, ಅದರಲ್ಲೂ ಕೆಲ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕಿತ್ತು. ಹೀಗಾಗಿ ಆದ ಭೇಟಿ, ಇದರಲ್ಲಿ ರಾಜಕೀಯ ತಂತ್ರಗಾರಿಕೆಗಳಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟರು ಕೂಡ ರಾಜಕಾರಣಿಗಳ ಹೇಳಿಕೆಯನ್ನ ಅವ್ರು ಹೇಳಿದಷ್ಟೇ ಅರ್ಥ ಅನ್ನೋ ರೀತಿಯಲ್ಲಿ ಸೀಮಿತವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿರೋಧ ಪಕ್ಷ, ಅದರಲ್ಲೂ ಬಿಜೆಪಿಯ ಕೆಲ ನಾಯಕರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ವಿಜಯೇಂದ್ರ ಅವರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರ ಈ ಸಿಎಂ ಕನಸಿಗೆ ಸಿಗ್ತಾ ಇದೆಯಾ ಅನ್ನೋ ಕುತೂಹಲ. ಇನ್ನು ಮೊನ್ನೆ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದ್ರು. ಇವತ್ತು BY ವಿಜಯೇಂದ್ರ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಅವತ್ತು ದೆಹಲಿಯಲ್ಲಿ ಹೈಕಮಾಂಡ್ನ ಅಭಯ, ಇವತ್ತು ಬೆಂಗಳೂರಿನಲ್ಲಿ ವಿರೋಧ ಪಕ್ಷಗಳ ಸಹಾಯ ಹಸ್ತ, ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಲಭಿಸಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿದೆ. ಏನಿಲ್ಲ ಅಂತಲೇ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ನಡೀತಾ ಇರುವ ಈ ಮುಂದಿನ ಮುಖ್ಯಮಂತ್ರಿ ಅಭಿಯಾನ ಸೈಲೆಂಟ್ ಆಗಿ ಬಿರುಸನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದಾಗ ಸದ್ಯದಲ್ಲೇ ಉಳಿದೆಲ್ಲರನ್ನ ಸೆಡ್ಡು ಹೊಡೆದು ಸೈಲೆಂಟ್ ಆಗೇ ಸಿಎಂ ಕುರ್ಚಿ ಮೇಲೆ ಏರಿ ಕುಳಿತುಕೊಳ್ತಾರಾ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ ಕಾಡ್ತಾ ಇದೆ.